Hello, dear students. In this session, let us understand the concept of marginalization. Okay, let us understand the concept of marginalization. Okay, so by understanding the introduction or by looking at the introduction, we will come to know that what is marginalization. So, marginalization means when a certain person or a group of people is made to feel of lesser importance by those in power. Here main word or line is lesser importance, so giving less importance to particular person or group of people. So this is called as marginalization. So a certain group of people or certain person is marginalized in the society, or he is giving, or the group is given lesser importance. That is referred as marginalization. Okay, ಈ ಅಂಚಿನಲ್ಲಿರುವಿಕೆ ಮಾರ್ಜಿನಲೈಸೇಷನ್ ಎನ್ನುವಂಥದ್ದು, ಅಂಚಿನಲ್ಲಿರುವಿಕೆ ಎನ್ನುವಂಥದ್ದು ಅಧಿಕಾರದಲ್ಲಿರುವವರು ಕೆಲವು ನಿರ್ದಿಷ್ಟ ವ್ಯಕ್ತಿ ಅಥವಾ ಜನರ ಗುಂಪುಗಳಿಗೆ ಕಡಿಮೆ ಪ್ರಾಮುಖ್ಯತೆಯನ್ನು ನೀಡುವಂಥದ್ದು. ಸೊ ಮಾರ್ಜಿನಲೈಸ್ಡ್ ಪರ್ಸನ್ಸ್ ಆರ್ ಫೋರ್ಸ್ಡ್ ಟು ದ ಪೆರಿಫೆರಿ ಆರ್ ದ ಎಡ್ಜ್ ಆಫ್ ಸೊಸೈಟಿ. This in turn robs them of the facilities and opportunities enjoyed by the non-marginalized sections of the society. ಸೊ ಈ ಅಂಚಿನಲ್ಲಿರುವ ವ್ಯಕ್ತಿಗಳನ್ನು ಅವರಿಗೆ ಅದೇ ಸ್ಥಾನವನ್ನು ನೀಡುವುದಂದರೆ ಅವರಿಗೆ ಕಡಿಮೆ ಪ್ರಾಮುಖ್ಯತೆಯನ್ನು ನೀಡಿ ಅವರನ್ನು ಮತ್ತೆ ಅದೇ ಸ್ಥಾನದಲ್ಲಿ ಇರಿಸುವಂತೆ ಒತ್ತಾಯಿಸುವಂಥದ್ದು. ಈ ಮುಖಾಂತರ ಮುಂದೆ ಅಂಚಿನಲ್ಲಿ ಇರದ ವ್ಯಕ್ತಿಗಳು ಯಾರಿದ್ದಾರೋ ಅವರು ಏನಾಗ್ತದೆ, ಅವರು ಮುಂದೆ ಈ ಸೌಲಭ್ಯಗಳು ಅಥವಾ ಅವಕಾಶಗಳೇನಿದೆಯೋ ಅದನ್ನು ಕಸಿದುಕೊಳ್ಳಲು ಇದು ದಾರಿ ಮಾಡಿಕೊಡುತ್ತದೆ. ಈ ಮಾರ್ಜಿನಲೈಸ್ಡ್ ಸೆಷನ್ಸ್ ಯಾರಿದ್ದಾರೋ ಅವರು ಅನೇಕ ರೀತಿಯಾದಂಥ ಸೌಲಭ್ಯಗಳನ್ನು ತಮಗೆ ಸೌಲಭ್ಯಗಳು ಇದ್ದರೂ ಸಹ ಆ ಸೌಲಭ್ಯಗಳನ್ನು ಒಂದು ದೊಡ್ಡ ಮಟ್ಟದಲ್ಲಿ ಉಪಯೋಗಿಸಿಕೊಂಡು ಅಥವಾ ಅವಕಾಶಗಳನ್ನು ದೊಡ್ಡ ಮಟ್ಟದಲ್ಲಿ ಉಪಯೋಗಿಸಿಕೊಂಡು ಅದನ್ನು ನಾನ್ ಮಾರ್ಜಿನಲೈಸ್ಡ್ ಸೆಷನ್ಸ್ ಯಾರಿದ್ದಾರೋ ಅದನ್ನು ಆ ಸೌಲಭ್ಯ ಅಥವಾ ಅವಕಾಶಗಳನ್ನು ಅವರುಗಳು ಕಸಿದುಕೊಳ್ಳುವಂತೆ ಇದು ದಾರಿ ಮಾಡಿಕೊಡುತ್ತದೆ. ಸೊ marginalization starts a chain of events that only further the plight of the marginalized. Their demands are usually overhead and their desires and the dreams are ignored by society. ಅಂದರೆ ಇಂತಹ ಒಂದು ಘಟನೆಗಳು ಅಥವಾ ಇಂತಹ ಒಂದು ಘಟನೆ ಚೈನ್ ಆಫ್ ಈವೆಂಟ್ಸ್ ಏನಿದೆಯೋ ಮುಂದುವರಿದಂತೆ ಅದು ಮುಂದೆ ಅಂಚಿನಲ್ಲಿ ಅಥವಾ ಸಮಾಜದಲ್ಲಿ ಒಂದು ಕಡಿಮೆ ಸ್ಥಾನ ಪ್ರಾಮುಖ್ಯತೆಯನ್ನು ಹೊಂದಿರುವವರ ದುಸ್ಥಿತಿ ಏನಿದೆಯೋ ಅದನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಸೊ ಈ ಒಂದು ಚೈನ್ ಆಫ್ ಈವೆಂಟ್ಸ್ನಿಂದಾಗಿ ಸಮಾಜದಲ್ಲಿ ಅಥವಾ ಒಂದು ಗುಂಪು ಒಂದು ಅಂಚಿನಲ್ಲಿರುವಂತಹ ಗುಂಪುಗಳು ಹೊಂದಿರುವಂಥ ಕಡಿಮೆ ಸ್ಥಾನ ಏನಿದೆಯೋ ಅಥವಾ ಅವರಿಗೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ನೀಡಲಾಗುವುದಿಲ್ಲ, ಅಂತಹ ಒಂದು ದುಸ್ಥಿತಿ ಏನಿದೆ ಅದನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಮಾರ್ಜಿನಲೈಸೇಷನ್. ಸೊ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಿಕಾಸ್ ಆಫ್ ದಿಸ್ ಮಾರ್ಜಿನಲೈಸೇಷನ್ ಅದು ಮುಂದೆ ಏನಾಗ್ತದೆ ಅಂದರೆ ಆ ಒಂದು ಅಂಚಿನಲ್ಲಿರುವವರ ಒಂದು ಗುಂಪು ಅಥವಾ ಒಂದು ಜನರಿಗೆ ಏನಾಗ್ತದೆ ಅಂದರೆ ಅವರ ಬೇಡಿಕೆಗಳನ್ನಾಗಲಿ ಆಸೆಗಳಿಗಾಗಲಿ ಅಥವಾ ಅವರು ಎನಿಸಿಕೊಂಡಂಥ ಗುರಿ ಕನಸುಗಳನ್ನು ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಇಂಪಾರ್ಟೆನ್ಸನ್ನು ನೀಡದೆ ಸಮಾಜ ಒಂದು ಅವರನ್ನು ಕಡೆಗಣಿಸುವಂಥದ್ದು. ಇವರನ್ನು ನಾವು ಮಾರ್ಜಿನಲೈಸ್ಡ್ ಗ್ರೂಪ್ ಆರ್ ಮಾರ್ಜಿನಲೈಸ್ಡ್ ಪೀಪಲ್ ಎಂದು ಕರೆಯುತ್ತೇವೆ. ಸೊ ಭಾರತೀಯ ಸಂವಿಧಾನ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟ್ರಿಕ್ಟ್ಲಿ ask us to celebrate the diversity of our population and treat all its citizens as equal. But there are a few sections of our society that have definitely been marginalized by us. ಅಂದರೆ ಭಾರತೀಯ ಸಂವಿಧಾನ ನಮ್ಮ ಜನಸಂಖ್ಯೆಯ ವೈವಿಧ್ಯತೆಯನ್ನು ಆಚರಿಸಬೇಕು ಮತ್ತು ಎಲ್ಲ ನಾಗರಿಕರನ್ನು ಸಮಾನವಾಗಿ ಪರಿಗಣಿಸಲು ಕಟ್ಟುನಿಟ್ಟಾಗಿ ಒಂದು ಗೈಡ್ಲೈನ್ಸನ್ನು ನೀಡಿದೆ. ಆದರೆ ಸಮಾಜದಲ್ಲಿ ಇಂದಿಗೂ ಸಹ ಕೆಲವೊಂದು ವಿಭಾಗ ಅಥವಾ ಗುಂಪುಗಳು ನಮ್ಮಿಂದ ಅಂಚಿನಲ್ಲಿ ಉಳಿದುಕೊಂಡಿರುವುದು ಒಂದು ಫ್ಯಾಕ್ಟ್ ಅಂತ ಹೇಳಬಹುದು. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಮಾರ್ಜಿನಲೈಸೇಷನ್. meaning of marginalization. Marginalization is the process of making a group or a class of people less important or relegated to a secondary position.
when one class of people is grouped together as second class citizens, this is an example of marginalization. ಅಂದರೆ ಒಂದು ಗುಂಪು ಅಥವಾ ವರ್ಗದ ಜನರನ್ನು ಕಡಿಮೆ ಪ್ರಾಮುಖ್ಯತೆ ಅಥವಾ ದ್ವಿತೀಯ ಸ್ಥಾನಕ್ಕೆ ಅಥವಾ ಅದರ ಕೆಳಗಿನ ಸ್ಥಾನಕ್ಕೆ ಇಳಿಸುವಂತಹ ಒಂದು ಪ್ರಕ್ರಿಯೆ ಯಾವುದು? ಮಾರ್ಜಿನಲೈಸೇಷನ್. ಅಂದರೆ ಒಂದು ವರ್ಗದ ಜನರನ್ನು ಎರಡನೇ ದರ್ಜೆಯ ಪ್ರಜೆಗಳಾಗಿ ನೋಡುವಂಥದ್ದು, ಅಂದರೆ ಒಟ್ಟುಗೂಡಿಸುವಂಥದ್ದು. ಇದು ಅಂಚಿನಲ್ಲಿರುವಿಕೆಯ ಒಂದು ಉದಾಹರಣೆ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಒನ್, let us move on to understand the definition of this concept. So marginalization is both a condition and a process that prevents individuals and group from full participation in social, economic and political life enjoyed by the wider society. ಅಂದರೆ ಈ ಒಂದು ಅಂಚಿನಲ್ಲಿರುವಿಕೆ ಅಥವಾ ಮಾರ್ಜಿನಲೈಸೇಷನ್ ಒಂದು ಸ್ಥಿತಿ ಅಥವಾ ಪ್ರಕ್ರಿಯೆ. ಇದನ್ನು ವ್ಯಾಪಕವಾದ ಸಮಾಜದಲ್ಲಿ ವ್ಯಕ್ತಿಗಳು ಮತ್ತು ಗುಂಪುಗಳು ತಮ್ಮ ಜೀವನದಲ್ಲಿ ರಾಜಕೀಯ, ಆರ್ಥಿಕ ಅಥವಾ ಸಾಮಾಜಿಕ ಕ್ಷೇತ್ರಗಳಲ್ಲಾಗಿರಬಹುದು ಅಥವಾ ಅಂಶಗಳಲ್ಲಾಗಿರಬಹುದು, ಅದು ಅವರನ್ನು ಪೂರ್ಣವಾಗಿ ಆ ಎಲ್ಲ ಅಂಶಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಭಾಗವಹಿಸುವುದನ್ನು ತಡೆಯುವಂಥದ್ದನ್ನು ತಿಳಿಸುತ್ತದೆ. ಯಾವುದು? ಮಾರ್ಜಿನಲೈಸೇಷನ್. ಓಕೆ, ದಿಸ್ ಇಸ್ ದ ಡೆಫಿನೇಷನ್ ಆಫ್ ದಿಸ್ ಕಾನ್ಸೆಪ್ಟ್. ಆ್ಯಂಡ್ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾರ್ಜಿನಲೈಸೇಷನ್. So, as you can observe, I have written 5 characteristics. So, characteristics of marginalization are as follow. The first one, it suffers from discrimination and subordination. ಅಂದರೆ ಇದು ಈ ಮಾರ್ಜಿನಲೈಸೇಷನ್ ಎನ್ನುವ ಲಕ್ಷಣ ಏನಂದರೆ ಇದು ತಾರತಮ್ಯ ಮತ್ತು ಅಧೀನತೆಯಿಂದ ಬಳಲುತ್ತದೆ. ತಾರತಮ್ಯ ಎನ್ನುವಂಥದ್ದು ಡಿಸ್ಕ್ರಿಮಿನೇಷನ್ ಇರೋದ್ರಿಂದಾಗಿ ಈ ಮಾರ್ಜಿನಲ್ ಸಮಾಜದಲ್ಲಿ ಕೆಲವೊಂದು ಗುಂಪುಗಳು, ವ್ಯಕ್ತಿಗಳು ಇನ್ನೂ ಸಹ ಮಾರ್ಜಿನಲೈಸ್ಡ್ ಆಗಿ ಉಳಿದಿರುವಂಥದ್ದು. ಮತ್ತು ಅಧೀನತೆ ಅಂದರೆ ಬೇರೆಯವರ ಅಂಡರಲ್ಲಿ ಇರುವಂಥದ್ದು. ಸೊ ಇಂತಹ ಇದೆಲ್ಲ ವ್ಯವಸ್ಥೆ ಏನಿದೆಯೋ ಅದು ಅಂತಹ ವ್ಯಕ್ತಿಗಳು ಅಥವಾ ಅಂತಹ ಒಂದು ಗುಂಪಿನ ಜನ ಸಮಾಜದಲ್ಲಿ ಇನ್ನೂ ಸಹ ಮಾರ್ಜಿನಲೈಸ್ಡ್ ಆಗಿ ಉಳಿಯುವಂತೆ ಈ ಎಲ್ಲ ವ್ಯವಸ್ಥೆಗಳು ಎಡೆಮಾಡಿ ಕೊಡುವಂಥದ್ದು. ಓಕೆ, ಸೊ ದ ಸೆಕೆಂಡ್ ಒನ್ ಸೇಸ್ ದ್ಯಾಟ್ ದೇ ಹ್ಯಾವ್ ಫಿಸಿಕಲ್ ಆ್ಯಂಡ್ ಕಲ್ಚರಲ್ ಟ್ರೇಟ್ಸ್ that set them apart and which are disapproved of by a dominant group. ಅಂದರೆ ಈ ಅಂತಹ ಗುಂಪುಗಳೇನಿದೆಯೋ ಅವರು ಅಥವಾ ವರ್ಗಗಳು ಯಾರಿದ್ದಾರೋ ದೈಹಿಕ ಮತ್ತು ಸಾಂಸ್ಕೃತಿಕ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ. ಅವರು ಇದೆಲ್ಲ ಅವರುಗಳನ್ನು ಈ ಒಂದು ಲಕ್ಷಣಗಳೇನು ಮಾಡ್ತದೆ ಅಂದರೆ ಪ್ರತ್ಯೇಕಿಸುತ್ತದೆ ಮತ್ತು ಅದನ್ನು ಪ್ರಬಲ ಗುಂಪಿನೊಂದಿಗೆ ಆ ಎಲ್ಲ ಒಂದು ಪ್ರತ್ಯೇಕತೆ ಡಿಫ್ರೆನ್ಸಸ್ ಏನಿದೆಯೋ ಅವರನ್ನು ಪ್ರಬಲ ಗುಂಪಿನೊಂದಿಗೆ ಅದು ಸೇರಲು ಅಥವಾ ಮಿಂಗಲಾಗಲು ಅಥವಾ ಅವರೊಂದಿಗೆ ಬೆರೆತುಕೊಳ್ಳಲು ನಿರಾಕರಿಸುತ್ತದೆ. ಯಾಕಂದರೆ ಅವರು ತಮ್ಮದೇ ಆದ ಒಂದು ಸಾಮಾಜಿಕ ಗುರುತುಗಳನ್ನು ಹೊಂದಿರುತ್ತಾರೆ. ಸೊ ದ ನೆಕ್ಸ್ಟ್ ಒನ್, ದೇ ಶೇರ್ ಅ ಸೆನ್ಸ್ ಆಫ್ ಕಲೆಕ್ಟಿವ್ ಐಡೆಂಟಿಟಿ ಆ್ಯಂಡ್ ಕಾಮನ್ ಬರ್ಡನ್. ಸೊ ಆ ಗುಂಪುಗಳು ಅಥವಾ ವರ್ಗಗಳು ಏನಿದೆಯೋ ಅವರು ಅವರದ್ದೇ ಆದ ಸಾಮಾಜಿಕ ನಿಯಮಗಳನ್ನು ಹಂಚಿಕೊಂಡಿರುತ್ತಾರೆ. ಈವನ್ ಇನ್ ಮ್ಯಾರೇಜಸ್ ಆಲ್ಸೋ ಯು ಕ್ಯಾನ್ ಸಿ okay, even marriages, before that you have one more point, they have shared social rules about belongs and who does not. ಅಂದರೆ ಆ ಗುಂಪುಗಳು ಅವರದೇ ಆದಂತಹ ಸೋಷಲ್ ರೂಲ್ಸ್ಗಳನ್ನು ಒಳಗೊಂಡಿದ್ದು ಆ ಗುಂಪಿನೊಂದಿಗೆ ಆ ಗುಂಪಿನೊಳಗೆ ಯಾರನ್ನು ಸೇರಿಸಬೇಕು ಯಾರನ್ನು ಸೇರಿಸಬಾರ್ದು ಎಂಬುವಂತಹ ವಿಚಾರವನ್ನು ಸಹ ಈ ಪರ್ಟಿಕ್ಯುಲರ್ ಗುಂಪುಗಳು ಅಥವಾ ವರ್ಗಗಳು ಅದರ ಬಗ್ಗೆ ಕಾನ್ಷಿಯಸ್ ಆಗಿ ಇರುವಂಥದ್ದು. ಓಕೆ, ಸೊ ದೇ ಇವನ್ ಹ್ಯಾವ್ ಅ ಟೆಂಡೆನ್ಸಿ ಟು ಮ್ಯಾರಿ ವಿದಿನ್ ದ ಗ್ರೂಪ್ಸ್. ಅವರುಗಳೇನು ಮಾಡ್ತಾರೆ ಅಂದರೆ ಆ ಗುಂಪುಗಳು ಅಂದರೆ ಅಂಚಿನಲ್ಲಿರುವಂತಹ ಒಂದು ಗುಂಪುಗಳು ಏನಾಗಿರ್ತದೆ ಅಂದರೆ ಅವರು ಮದುವೆ ವಿಚಾರದಲ್ಲೂ ಸಹ ಹಾಗೆ ಅವರದೇ ಗುಂಪಿನೊಳಗೆ ನಡೆಸುವಂತಹ ಪದ್ಧತಿ ಅಥವಾ ಕ್ರಮವನ್ನು ಹೊಂದಿದ್ದಾರೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಆಫ್ ಮಾರ್ಜಿನಲೈಸೇಷನ್. ಯಾರೆಲ್ಲ ಈ ಪ್ರಾಬ್ಲಮ್ಸ್ಗಳನ್ನು ಮಾರ್ಜಿನಲೈಸ್ಡ್ ಆಗಿ ಅನೇಕ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವ. ಫಸ್ಟ್,
ವುಮೆನ್. ಫಸ್ಟ್ ವುಮೆನ್ ಅಂದರೆ ಮಹಿಳೆ. ಅಂಡರ್ ಡಿಫ್ರೆಂಟ್ ಇಕನಾಮಿಕ್ ಕಂಡೀಷನ್ಸ್ ಆ್ಯಂಡ್ under the influences of specific historical, cultural, legal and religious factors, marginalization is one of the manifestations of gender inequality. In other words, women may be excluded from certain jobs and occupations, incorporated into certain others and marginalized in others. In general, they are always marginalized relative to men in every country and every culture. ಅಂದರೆ ಈ ಮಹಿಳೆಯರು ಯಾರಿದ್ದಾರೋ ಅವರು ವಿಭಿನ್ನ ಆರ್ಥಿಕ ಪರಿಸ್ಥಿತಿಗಳಾಗಿರಬಹುದು ಅಥವಾ ನಿರ್ದಿಷ್ಟ ಐತಿಹಾಸಿಕ, ಸಾಂಸ್ಕೃತಿಕ, ಕಾನೂನು, ಧಾರ್ಮಿಕ ಅಂಶಗಳ ಪ್ರಭಾವದಡಿಯಲ್ಲಿ ಈ ಅಂಚಿನಲ್ಲಿರುವಿಕೆ ಅನ್ನುವಂಥದ್ದು ಮಹಿಳೆಯರು ಅಂಚಿನಲ್ಲಿರುವಿಕೆಯಲ್ಲಿ ಇದ್ದು ಈ ಒಂದು ಸಮಸ್ಯೆ ಏನಿದೆಯೋ ಅದು ಮುಂದೆ ಲಿಂಗ ಅಸಮಾನತೆಗೆ ಎಡೆಮಾಡಿ ಕೊಡುವಂಥದ್ದು. ಅಭಿವ್ಯಕ್ತಿಗಳಲ್ಲಿ ಲಿಂಗ ಅಸಮಾನತೆಗೆ ಇದು ಎಡೆಮಾಡಿಕೊಡ್ತದೆ. ಅಂತಹ ಅಭಿವ್ಯಕ್ತಿಗಳಲ್ಲಿ ಇದು ಅಂಚಿನಲ್ಲಿರುವಿಕೆ ಎನ್ನುವಂಥದ್ದು ಒಂದಾಗಿದೆ. ಏನಾಗ್ತದೆ ಅಂದರೆ ಈ ಮಹಿಳೆಯರು ಒಂದು ಸಮಾಜದಲ್ಲಿ ಅಂಚಿನಲ್ಲಿದ್ದುಕೊಂಡು ಇದು ಅಂಚಿನಲ್ಲಿರುವಿಕೆ ಅನ್ನುವಂಥದ್ದು ಮುಂದೆ ಅಸಮಾನತೆಗೆ ಎಡೆಮಾಡಿಕೊಡುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಅಂದರೆ ಮಹಿಳೆಯರಿಗೆ ಅನೇಕ ರೀತಿಯ ಉದ್ಯೋಗ ಆಗಿರಬಹುದು ಅಥವಾ ಅನೇಕ ಅವಕಾಶಗಳಿಂದ ಹೊರಗಿಡುವಂಥದ್ದನ್ನು ನಾವು ಕಾಣುತ್ತೇವೆ. ಇದು ಮುಂದೆ ಮಹಿಳೆಯರು ಸಮಾಜದಲ್ಲಿ ಇನ್ನೂ ಅಂಚಿನಲ್ಲಿ ಇರುವಿಕೆಗೆ ಅಂದರೆ ಮಾರ್ಜಿನಲೈಸ್ಡ್ ಆಗಿ ಉಳಿದುಕೊಳ್ಳುವುದಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಪುರುಷರಿಗೆ ಹೋಲಿಸಿದರೆ ಅನೇಕ ರೀತಿಯಾದಂತಹ ಈ ಮಾರ್ಜಿನಲೈಸ್ಡ್ ವಿಚಾರಗಳಲ್ಲಿ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ದೇಶ ಮತ್ತು ಕೆಲವೊಂದು ಸಂಸ್ಕೃತಿಯಲ್ಲಿ ಇನ್ನೂ ಮಾರ್ಜಿನಲೈಸ್ಡ್ ಆಗಿರುವುದನ್ನು ನಾವು ಕಾಣುತ್ತೇವೆ. ಸೊ the main problem of marginalization is faced even by the women, we can say that. So next one is people with the disabilities. People with the disabilities have had to battle against centuries for biased assumptions, harmful stereotypes and irrational fears. The stigmatization of disability resulted in the social and economic marginalization of generations with the disabilities. And like many other oppressed minorities, this has left people with disabilities in a severe state of in a certain state of impoverishment for centuries. ಸೊ ವಿಕಲಚೇತನರು ಯಾರಿದ್ದಾರೋ ಅವರನ್ನು ಶತಮಾನಗಳಿಂದ ಪಕ್ಷಪಾತದ ಒಂದು ವಿಚಾರವಾಗಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ಊಹೆಗಳು, ಹಾನಿಕಾರಕ ಸ್ಟೀರಿಯೋಟೈಪ್ಸ್ಗಳಿಂದಾಗಿ ಅವರು ಕೆಲವೊಂದು ಅವರಿಗೆ ಬೇಕಾದ ಒಂದು ಅವಶ್ಯಕತೆಗಳಿಗಾಗಿರಬಹುದು ಅಥವಾ ಒಂದು ಅವಕಾಶಗಳಿಗಾಗಿರಬಹುದು ತಮಗಾಗಿ ಭಯದಿಂದ ತಮಗಾಗಿ ಹೋರಾಡುವಂಥದ್ದನ್ನು ನಾವು ಇಂದಿಗೂ ಸಹ ಕಾಣುತ್ತೇವೆ. ಯಾಕಂದರೆ ಇಂದಿಗೂ ಸಹ ಸಮಾಜದಲ್ಲಿ ನಾವು ಅಂಗವೈಕಲ್ಯ ಉಳ್ಳಂಥ ವ್ಯಕ್ತಿಗಳನ್ನು ಅಷ್ಟೊಂದು ಅವರಿಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ನಾವು ಜಸ್ಟ್ ನೆಗ್ಲೆಕ್ಟ್ ಮಾಡಿಬಿಡ್ತೇವೆ. ಅವರಿಗೆ ಆಗೋದಿಲ್ಲ, ಅವರು ಈ ಥರ ಇದ್ದಾರೆ, ಅವರು ಬೈ ಬರ್ತಿಂದ ಈ ಥರ ಇದ್ದಾರೆ, ಸೊ ಅವರಿಗೆ ಆಗೋದಿಲ್ಲ. ಈವನ್ ಅವರಲ್ಲಿ ಟ್ಯಾಲೆಂಟ್ ಇದ್ದರೂ ಸಹ ಕೆಲವೊಮ್ಮೆ ಅವರ ಒಂದು ಡಿಸ್ಯಾಬಿಲಿಟಿ ನೋಡಿಕೊಂಡು ಜಾಬನ್ನು ನೀಡುವಂಥದ್ದನ್ನು ನಾವು ಈಗ ಸಹ ಅಬ್ಸರ್ವ್ ಮಾಡ್ತೇವೆ. ಈ ಅಂಗವೈಕಲ್ಯದ ಒಂದು ಕಳಂಕದಿಂದಾಗಿ ಏನಾಗ್ತದೆ ಅಂದರೆ ವಿಕಲಾಂಗ ಪೀಳಿಗೆಗಳು ಸಾಮಾಜಿಕ ಆಗಿರಬಹುದು, ಆರ್ಥಿಕವಾಗಿ ಆಗಿರಬಹುದು ಏನಿದೆಯೋ ಅದು ಇನ್ನೂ ಸಹ ಅಂಚಿನಲ್ಲಿದ್ದುಕೊಂಡು ತುಳಿತಕ್ಕೆ ಒಳಗಾಗುವುದನ್ನು ನಾವು ಕಾಣುತ್ತೇವೆ. ಇನ್ನೂ ಸಹ ಕೆಲವೊಂದು ಸೆಕ್ಟರ್ಸ್ಗಳಲ್ಲಿ ಅಂಗವಿಕಲರು ಒಂದು ವೇಳೆ ಅವರು ಏಬಲ್ ಆಗಿದ್ದರೂ ಸಹ ಒಂದು ಕೆಲಸ ಅಥವಾ ಕಾರ್ಯವನ್ನು ಮಾಡಲು ಏಬಲ್ ಆಗಿದ್ದರೂ ಸಹ ಅವರ ಒಂದು ಅಂಗವೈಕಲ್ಯತೆಯಿಂದಾಗಿ ನಾವು ಅವರನ್ನು ಗುರುತಿಸಿಕೊಂಡು ಕೆಲವೊಂದು ಪೋಸ್ಟ್ಗಳನ್ನು ನೀಡಲು ನಿರಾಕರಿಸುವಂಥದ್ದು ನಾವು ಇಂದಿಗೂ ಸಹ ಕೆಲವು ವಿಚಾರಗಳಲ್ಲಿ ಕಾಣ್ತೇವೆ. ಆದರೆ ನಾವು ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ಇಂದಿಗೂ ಸಹ
ಕೊಂಡಿಲ್ಲವಾದ್ದರಿಂದಲೇ ಈ ಸಮಾಜದಲ್ಲಿ ಅಂಗವಿಕಲರನ್ನು ಸಹ ನಾವು ಅಥವಾ ವಿಕಲಚೇತನರನ್ನು ಸಹ ನಾವು ಇಂದಿಗೂ ಸಹ ಅವರನ್ನು ಅಷ್ಟೊಂದು ಒಂದು ಸಮಾಜದೊಂದು ಪ್ರಮುಖ ಒಂದು ಸದಸ್ಯರನ್ನಾಗಿ ಅಥವಾ ಅವರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವುದಾಗಲಿ ಅದನ್ನು ನಾವು ಇಂದಿಗೂ ಸಹ ಮಾಡಿಲ್ಲ ಎಂಬುವಂಥದ್ದು ನಾವು ಕಾಣ್ತೇವೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದ ನೆಕ್ಸ್ಟ್ ಒನ್ ಈಸ್ scheduled caste. Okay, Dalits we say scheduled caste. What happened to scheduled caste? Why they are marginalized in society? Because of their caste. Okay, so why their caste is observed the the bottom one. Okay, because the caste system is strictly hierarchical social system based on underlying notions of purity and population. Brahmins are the top in hierarchy and Shudras or Dalits constitute the bottom of the hierarchy. Okay, so the marginalization of Dalits influences all spheres of their life, violating basic human rights such as civil, political, social, economic and cultural rights. A major proportion of lower caste and Dalits are still dependent on other for their livelihood. Dalits do not refer to caste but suggest a group who are in a state of oppression, social disability and who are helpless and poor. Literacy rates among Dalits are very low. They have major purchasing power and have poor housing conditions as well as have low access to resources and entitlements. As you all know, in Varna system, what we say in Varna system, Brahmins are considered in the top and Shudras are considered in the tops. From there it all started, and the caste system still prevails in society, which will not allow scheduled caste to be considered as to be treated equally like other caste. It's not considered because of this what we say because of this notions of purity and pollutions. ಅಂದರೆ ಈ ಜಾತಿ ವ್ಯವಸ್ಥೆ ಏನಿದೆಯೋ ಅದು ಈ ಪರಿಶುದ್ಧತೆ ಮತ್ತು ಮಾಲಿನ್ಯದ ಆಧಾರವಾಗಿರುವ ಕಲ್ಪನೆಗಳ ಮೇಲೆ ನಿಂತಿರುವುದರಿಂದಾಗಿ ಕಟ್ಟುನಿಟ್ಟಾದಂತಹ ಒಂದು ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆ ಏನಿದೆಯೋ ಅದರಲ್ಲಿ ಬ್ರಾಹ್ಮಣರು ಶ್ರೇಣಿಯ ಮೇಲ್ಭಾಗದಲ್ಲಿದ್ದರೆ ಶೂದ್ರರು ಕೆಳಭಾಗದಲ್ಲಿದ್ದಾರೆ. ಅವರು ಇನ್ನೂ ಸಹ ಅನೇಕ ರೀತಿಯಾದಂತಹ ನಾಗರಿಕ ಆಗಿರಬಹುದು, ಅದು ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳಂತಹ ಮೂಲಭೂತ ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿ ದಲಿತರು ಸಹ ಇಂದು ದಲಿತರು ಅಂಚಿನಲ್ಲಿರುವಿಕೆಗೆ ಈ ಒಂದು ಪ್ರಮುಖವಾಗಿ ಜಾತಿ ವ್ಯವಸ್ಥೆಗೆ ಒಂದು ಪ್ರಮುಖ ಕಾರಣ ಅಂತ ಹೇಳಬಹುದು. ದಲಿತರ ಈ ಅಂಚಿನಲ್ಲಿರುವಿಕೆಯಿಂದಾಗಿ ಅವರ ಜೀವನದ ಎಲ್ಲ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುತ್ತದೆ. ಯಾಕಂದರೆ ಈ ಕೆಳಜಾತಿಯವರು ಯಾರಿದ್ದರು ಅಥವಾ ದಲಿತರು ಯಾರಿದ್ದಾರೋ ಹೆಚ್ಚಿನವರು ಏನು ಮಾಡ್ತಾರೆ ಅಂದರೆ ತಮ್ಮ ಜೀವನಕ್ಕಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಈ ದಲಿತರು ಜಾತಿಯನ್ನು ಉಲ್ಲೇಖಿಸುವುದಿಲ್ಲ, ಆದರೆ ಈ ದಬ್ಬಾಳಿಕೆ ಅವರು ಆ ಜಾತಿಯನ್ನು ಉಲ್ಲೇಖಿಸುವುದಿಲ್ಲ. ಆದರೆ ದಬ್ಬಾಳಿಕೆ, ಈ ಸಾಮಾಜಿಕ ಅಂಗವೈಕಲ್ಯ ಮತ್ತು ಅಸಹಾಯಕ ಮತ್ತು ಬಡವರನ್ನಾಗಿ ಆ ಒಂದು ಗುಂಪನ್ನು ಕಾಣಲಾಗುತ್ತದೆ. ಓಕೆ, ಸೊ ದಲಿತರಲ್ಲಿ ಸಾಕ್ಷರತೆಯ ಪ್ರಮಾಣ ತೀರಾ ಕಡಿಮೆ. ಯಾಕಂದರೆ ಅವರಿಗೆ ಅಷ್ಟೊಂದು ಅವಕಾಶಗಳನ್ನು ನೀಡಲಾಗುವುದಿಲ್ಲ. ಈವನ್ ಶಿಕ್ಷಣದಲ್ಲಿಯೂ ಹಾಗೆ ಕೆಲವೊಂದು ಹಿಂದೆ ತುಂಬ ರೀತಿಯಾದಂತಹ ಅವರಿಗೆ ಒಂದು ಶೋಷಣೆ ಇತ್ತು. ಅಂದರೆ ದಲಿತರು ಈ ರೀತಿಯ ಕೆಲಸ ಮಾಡಬೇಕು, ಅವರನ್ನು ಶಿಕ್ಷಣಕ್ಕೆ ಅಷ್ಟೊಂದು ಅವರ ಶಿಕ್ಷಣಕ್ಕೆ ಇಂಪಾರ್ಟೆನ್ಸನ್ನು ನೀಡಲಾಗ್ತಿರಲಿಲ್ಲ. ಹಾಗಾಗಿ ಇಂದಿಗೂ ಸಹ ನಾವು ದಲಿತರ ಒಂದು ಸಾಕ್ಷರತೆ ಪ್ರಮಾಣ ತೀರಾ ಕಡಿಮೆ ಆಗಿರುವುದನ್ನು ಕಾಣ್ತೇವೆ. ಆದರೆ because of this many kinds of or we can say that reservation they have come up, and even they are in every field, and they are trying to achieve their they are trying to come up in the society, and they are also ಅಂಚಿನಲ್ಲಿ
ಇರುವುದನ್ನು ತಪ್ಪಿಸಲಿಕ್ಕೋಸ್ಕರ ಅವರು ಸಮಾಜದಲ್ಲಿ ಮುಂದೆ ಬರಲಿಕ್ಕೋಸ್ಕರ ಅನೇಕ ರೀತಿಯಾದಂತಹ ಒಂದು ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯಾದಂತಹ ಕಾರ್ಯವನ್ನು ನಿರ್ವಹಿಸುತ್ತಾ ತಮ್ಮನ್ನು ತಾವು ಸಮಾಜದಲ್ಲಿ ಗುರುತಿಸಿಕೊಳ್ಬೇಕು, ನಾವು ಅಂಚಿನಲ್ಲಿಯೇ ಉಳಿದುಕೊಳ್ಳಬಾರದು ಎಂಬಂತಹ ಒಂದು ಮನಸ್ಥಿತಿಯಿಂದ ಇನ್ನು ಈ ಒಂದು ಸಂದರ್ಭದಲ್ಲಿ ಅಂದರೆ ಈ ಟೈಮಲ್ಲಿ ನಾವು ಶೆಡ್ಯೂಲ್ಡ್ ಕಾಸ್ಟ್ ಏನಿದೆಯೋ ಅವರು ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಇರುವುದನ್ನು ಕಾಣುತ್ತೇವೆ. ಸೊ ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಶೆಡ್ಯೂಲ್ಡ್ ಟ್ರೈಬ್ಸ್. ಶೆಡ್ಯೂಲ್ಡ್ ಟ್ರೈಬ್ಸ್ ಆಲ್ಸೋ they are also like scheduled caste face structural discrimination within Indian society. Unlike the scheduled caste, the scheduled tribes are a product of marginalization based on ethnicity. In India, the scheduled tribes population is around 84.3 million and is considered to be socially and economically disadvantaged. Their percentage in population and numbers, however, vary from state to state. They are mainly landless with little control over resources such as land, forest and water. ಓಕೆ, ಈ ಪರಿಶಿಷ್ಟ ಪಂಗಡಗಳು ಸಹ ಪರಿಶಿಷ್ಟ ಜಾತಿಗಳಂತೆ ಅವರು ಭಾರತೀಯ ಸಮಾಜದಲ್ಲಿ ರಚನಾತ್ಮಕವಾಗಿ ತಾರತಮ್ಯವನ್ನು ಎದುರಿಸುತ್ತಿರುವಂಥದ್ದು. ಅಂದರೆ ಅವರು ಸಹ ಈ ವರ್ಣ ಸಿಸ್ಟಮಲ್ಲಿ ಕೆಳಗಿನ ಒಂದು ಸ್ಥಾನವನ್ನು ಹೊಂದಿರುವವರು. ಇವರು ರಚನಾತ್ಮಕವಾಗಿ ಕೆಳಗಿನ ಸ್ಥಾನ ಹೊಂದಿರುವುದರಿಂದ ಅವರು ಸಹ ಅನೇಕ ರೀತಿಯ ತಾರತಮ್ಯಗಳನ್ನು ಎದುರಿಸುತ್ತಿದ್ದಾರೆ. ಸೊ ಪರಿಶಿಷ್ಟ ಜಾತಿಗಳಿಗಿಂತ ಭಿನ್ನವಾಗಿ ಪರಿಶಿಷ್ಟ ಪಂಗಡಗಳು ಸಹ ಜನಾಂಗೀಯತೆಯ ಆಧಾರದ ಮೇಲೆ ಅಂಚಿನಲ್ಲಿರುವ ಒಂದು ಗುಂಪಾಗಿದೆ. ಸೊ ಭಾರತದಲ್ಲಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆಯು ಸುಮಾರು 84.3 ಮಿಲಿಯನ್ ಮತ್ತು ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದೆ ಎಂದು ಪರಿಗಣಿಸಲಾಗಿದೆ. ಆದಾಗ್ಯೂ ಜನಸಂಖ್ಯೆ ಮತ್ತು ಸಂಖ್ಯೆಯಲ್ಲಿ ಅವರ ಶೇಕಡ ಪ್ರಮಾಣವು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗ್ತದೆ. ಅವರು ಕೆಲವೊಂದು ಅವರು ಭೂಮಿ ಆಗಿರಬಹುದು, ಅರಣ್ಯ, ನೀರಿನಂತಹ ಸಂಪನ್ಮೂಲಗಳ ಮೇಲೆ ಕಡಿಮೆ ನಿಯಂತ್ರಣವಿಲ್ಲದೆ ಅವರು ಮುಖ್ಯವಾಗಿ ಭೂಹೀನರಾಗಿದ್ದಾರೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಎಲ್ಡರ್ಲಿ ಆ್ಯಂಡ್ ಏಜ್ಡ್ ಪೀಪಲ್. ಸೊ ಎಲ್ಡರ್ಲಿ ಆ್ಯಂಡ್ ಏಜ್ಡ್ ಪೀಪಲ್ you know that how they are important, and nowadays they are not giving more important in the society. What they will do means they will go and ವೃದ್ಧಾಶ್ರಮ ಏನಿದೆಯೋ, ಏಜ್ಡ್ ಹೋಮ್ ಏನಿದೆಯೋ ಅಲ್ಲಿಗೆ ಅವರನ್ನು ಬಿಡುವಂಥದ್ದು. ಏಜಿಂಗ್ ಈಸ್ ಆನ್ ಇನ್ವಿಟೇಬಲ್ ಆ್ಯಂಡ್ inexorable process in life. In India, the population of the elderly is growing rapidly and is emerging as a serious area of concern for the government and the policy planners. According to data on the age of India's population in census 2001, there are a little over 76.6 million people over 60 years, constituting 7.2% of the population. So according to the 2001 census, 33.1% of the elderly in India live without their spouses. ಅಂದರೆ ಏನಾಗಿದೆ ಅಂದರೆ ವಯಸ್ಸಾದವರು ಏನಾಗಿದೆ, ಈ ವೃದ್ಧಾಪ್ಯ ಎನ್ನುವಂಥದ್ದು ಜೀವನದ ಒಂದು ಅನಿವಾರ್ಯ ಅಂದರೆ ಅದು ಪ್ರಕ್ರಿಯೆ, ಒಂದು ಜೀವನದ ಪ್ರಕ್ರಿಯೆ. ವೃದ್ಧಾಪ್ಯ ಎನ್ನುವಂಥದ್ದು ಎಲ್ಲರೂ ಸಹ ಫೇಸ್ ಮಾಡುವಂಥದ್ದು. ಆದರೆ ಭಾರತದಲ್ಲಿ ವೃದ್ಧರ ಜನಸಂಖ್ಯೆಯು ವೇಗವಾಗಿ, ಈ ವೃದ್ಧರ ಒಂದು ಪಾಪ್ಯುಲೇಷನ್ ಏನಿದೆಯೋ ಅದು ವೇಗವಾಗಿ ಬೆಳೆಯುತ್ತಿದೆ ಮತ್ತು ಅದಕ್ಕಾಗಿ ಸರ್ಕಾರ ಮತ್ತು ನೀತಿ ಯೋಜಕರ ಬಗ್ಗೆ ಗಂಭೀರವಾದ ಕಾಳಜಿಯ ಕ್ಷೇತ್ರವಾಗಿ ಹೊರಹೊಮ್ಮುತ್ತಿದ್ದರೂ ಸಹ ಈ ಒಂದು ವೃದ್ಧರಿಗೆ ಇದು ರಿಲೇಟೆಡ್ ಆದ ಸಮಸ್ಯೆಗಳು ಇಂದು ಹೆಚ್ಚಾಗುತ್ತಿರುವುದನ್ನು ನಾವು ಕಾಣ್ತೇವೆ. ಅದಕ್ಕಾಗಿ ಅನೇಕ ರೀತಿಯಾದಂತಹ ಸರಕಾರಗಳು ಕ್ರಮಗಳನ್ನು ತೆಗೆದುಕೊಂಡಿದ್ದರೂ ಸಹ ಕೆಲವೊಂದು ವೃದ್ಧರನ್ನು ಅವರು ಅವರನ್ನು ನೋಡ್ಕೊಳ್ಬೇಕು, ಮನೆಯಲ್ಲಿ ಅವರು ಯಾವುದಕ್ಕೂ ಆಗುವುದಿಲ್ಲ ಮತ್ತು ಅವರನ್ನು ನೋಡ್ಕೊಳ್ಳಿಕ್ಕೆ ಮನೆಯಲ್ಲೊಬ್ಬರು ಅವರು ಬೇರೆಯವರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಮನೆಯಲ್ಲಿ ಏನಾಗ್ತದೆ ಅಂದರೆ ಅವರನ್ನು ನೋಡ್ಕೊಳ್ಳೋದೊಂದು ದೊಡ್ಡ ಸಮಸ್ಯೆ ಆಗಿಬಿಡ್ತದೆ ಅಂತ ಕೆಲವೊಂದು ವೃದ್ಧರನ್ನು ನಾವು ರೋಡಲ್ಲಿ ಬಿಡುವ ಒಂದು ಪದ್ಧತಿ ಅಥವಾ ವ್ಯವಸ್ಥೆ ಏನಿದೆ ಈಗಲೂ ಸಹ ನಾವು ಕಾಣ್ತೇವೆ. ಸೊ ಭಾರತದ ಜನಸಂಖ್ಯೆಯ ವಯಸ್ಸಿನ ಮಾಹಿತಿಯ ಪ್ರಕಾರ 2001ರ ಜನಗಣತಿಯಲ್ಲಿ 60 ವರ್ಷಕ್ಕಿಂತ ಮೇಲ್ಪಟ್ಟ 76.6 ದಶಲಕ್ಷ ಹೆಚ್ಚಿನ ಜನರಿದ್ದಾರೆ. ಇದು ಜನಸಂಖ್ಯೆಯ
2.2%. ಇನ್ನು 1991ರಲ್ಲಿ 60 ವರ್ಷಕ್ಕಿಂತ ಮೇಲ್ಪಟ್ಟ ಸಂಖ್ಯೆ ದೇಶದ ಜನಸಂಖ್ಯೆಯ 6.8%. ಇನ್ನು ಅದಕ್ಕೆ ಗಮನಿಸಿದರೆ ಈಗ ಅಂದರೆ 2001 ಜನಗಣತಿಯಲ್ಲಿ 7.2 ಅಂದರೆ ಅದು ಹೆಚ್ಚಾಗಿದೆ. ಅಂದರೆ 90sಲ್ಲಿ ಅದು 6.8ರಲ್ಲಿತ್ತು, ಬಟ್ 2001 ಆಸ್ ವಿ ಕ್ಯಾನ್ ಅಬ್ಸರ್ವ್ ಇಟ್ ಈಸ್ 7.2. ಓಕೆ, ಸೊ ಅಕಾರ್ಡಿಂಗ್ ಟು 2001ರ ಜನಗಣತಿಯ ಪ್ರಕಾರ ಭಾರತದಲ್ಲಿ 33.1% ವೃದ್ಧರು ತಮ್ಮ ಸಂಗಾತಿ ಇಲ್ಲದೆ ವಾಸಿಸುತ್ತಿದ್ದಾರೆ. Now next one is children. Children, why they are considered as marginalized group of people in the society? Children mortality and morbidity among children are caused and compounded by poverty, their sex and caste position in society. All these have consequences. All these have consequences on their nutrition intake, access to healthcare, environment and education. Poverty has a direct impact on the mortality and morbidity among children. In India, a girl faces discrimination and differential access to nutritious food, and gender-based violence is evident from the falling sex ratio and the use of sex ratio. So the manifestations of these violations are various, ranging from child labor, child trafficking to commercial sexual exploitation and many other forms of violation and abuse. Okay, so ಮಕ್ಕಳಲ್ಲಿ ಮಕ್ಕಳ ಮರಣ ಅಥವಾ ಅಸ್ವಸ್ಥತೆ ಎನ್ನುವಂಥದ್ದು ಅದು ಒಂದು ಸಮಾಜದಲ್ಲಿ ಈ ಅಸ್ವಸ್ಥತೆಗೆ ಒಂದು ಮಕ್ಕಳ ಮರಣ ಅಥವಾ ಅಸ್ವಸ್ಥತೆಗೆ ಒಂದು ಪ್ರಮುಖ ಕಾರಣವೆಂದರೆ ಬಡತನ. ಓಕೆ, ಸೊ ಬಡತನ ಆಗಿರಬಹುದು, ಅವರ ಲಿಂಗ ಆಗಿರಬಹುದು ಅಥವಾ ಕಾಸ್ಟ್ ಪೊಸಿಷನ್ ಆಗಿರಬಹುದು. ಆಲ್ ದೀಸ್ ಹ್ಯಾವ್ ಕಾನ್ಸಿಕ್ವೆನ್ಸಸ್, ಅಂದರೆ ಇವೆಲ್ಲವೂ ಅವರ ಪೌಷ್ಟಿಕಾಂಶ ಸೇವನೆ, ಆರೋಗ್ಯ ಸೇವೆ, ಪರಿಸರಕ್ಕೆ ಪರಿಣಾಮ ಬೀರುವಂಥದ್ದು ಮತ್ತು ಆರೋಗ್ಯ ಸೇವೆ, ಪರಿಸರಕ್ಕೆ ಮತ್ತು ಈವನ್ ಅದು ಶಿಕ್ಷಣಕ್ಕೆ ಸಹ ಪರಿಣಾಮ ಬೀರುತ್ತವೆ. ಬಡತನವು ಮಕ್ಕಳಲ್ಲಿ ಏನು ಮಾಡ್ತದೆ ಅಂದರೆ ಮಕ್ಕಳ ಒಂದು ಮರಣ ರೇಟ್ ಅಥವಾ ಅಸ್ವಸ್ಥತೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಭಾರತದಲ್ಲಿ ಹೆಣ್ಣು ಮಗು ತಾರತಮ್ಯವನ್ನು ಇಂದಿಗೂ ಸಹ ಎದುರಿಸುತ್ತಿರುವುದನ್ನು ಮತ್ತು ಅದು ಪೌಷ್ಟಿಕ ಆಹಾರ ಆಗಿರಬಹುದು, ಲಿಂಗಾಧಾರಿತ ಹಿಂಸಾಚಾರ ಮತ್ತು ಇದು ಎಲ್ಲ ಹಿಂಸಾಚಾರ ಮತ್ತು ಪೌಷ್ಟಿಕ ಅಂಶದ ಕೊರತೆಯಿಂದಾಗಿ ಹೆಣ್ಣು ಮಕ್ಕಳ ಒಂದು ಮರಣ ಅಥವಾ ಮಕ್ಕಳ ಮರಣ ಲಿಂಗ ಅನುಪಾತ ಕುಸಿಯಲು ಒಂದು ಕಾರಣವಾಗಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಸೊ ಈ ಎಲ್ಲ ವಿಚಾರಗಳು ಅಷ್ಟೇ ಅಲ್ಲದೆ ಮುಂದೆ ಈ ಮಕ್ಕಳಲ್ಲಿ ಲಿಂಗಭೇದ ಆಗಿರಬಹುದು ಅಥವಾ ಬಡತನ ಆಗಿರಬಹುದು. ಇದೆಲ್ಲ ವಿಚಾರಗಳು ಮುಂದೆ ಯಾವ ರೀತಿಯ ರೂಪಗಳನ್ನು ಪಡೆಯುತ್ತದೆ ಅಂದರೆ ಒಂದು ಬಾಲಕಾರ್ಮಿಕ ಪದ್ಧತಿ, ಅಂದರೆ ಬಡತನದಿಂದಾಗಿ ಮಕ್ಕಳನ್ನು ಸಹ ಕೆಲಸಕ್ಕೆ ಸೇರಿಸಿಕೊಳ್ಳುವಂಥದ್ದು, ಮತ್ತು ಮಕ್ಕಳನ್ನು ಕಳ್ಳ ಸಾಗಣೆ ಮಾಡುವಂಥದ್ದು, ವಾಣಿಜ್ಯ ಲೈಂಗಿಕ ಶೋಷಣೆ, ಈ ಥರದ ಹಲವಾರು ನಿಂದನೆಯ ರೂಪಗಳು ಮಕ್ಕಳ ಒಂದು ಅನೇಕ ರೀತಿಯಾದಂತಹ ಅವರ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ನಿಂದನೆಯ ರೂಪಗಳನ್ನು ನಾವು ಈ ಮುಖಾಂತರ ಕಾಣುತ್ತೇವೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ sexual minorities. Another group that faces stigma and discrimination are sexual minorities. Okay, those are identified as gay, lesbian, transgender, bisexual, and we say it is Koti, something KOTHI, and Hijra experience various forms of discrimination within the society and the health system due to the dominance of heteronormous
sexual relations as the only form of normal acceptable relations within the society. ಸೊ ಏನಾಗ್ತದೆ ಅಂದರೆ ಈ ಲೈಂಗಿಕ ಅಲ್ಪಸಂಖ್ಯಾತರು ಯಾರಿದ್ದಾರೋ ಅವರು ಸಹ ಸಮಾಜದಲ್ಲಿ ಕಳಂಕ ಅಥವಾ ಒಂದು ತಾರತಮ್ಯವನ್ನು ಎದುರಿಸುತ್ತಿರುವಂತಹ ಗುಂಪು. ಅವರು ಸಹ ಸಮಾಜದಲ್ಲಿ ಅಂಚಿನಲ್ಲಿರುವಂಥವರು. ಅವರ ಯಾರೆಂದರೆ ಸಲಿಂಗಕಾಮಿ, ಲಿಂಗ, ದ್ವಿಲಿಂಗ, ಮತ್ತು ಜಸ್ಟ್ ನವ್ ಐ ಮೆನ್ಷನ್ ಕೋತಿ ಸಮಥಿಂಗ್ ಆರ್ ಹಿಜ್ರಾ ಎಂದು ಗುರುತಿಸಲ್ಪಟ್ಟವರು. ದೀಸ್ ಪೀಪಲ್ ವಿಲ್ ಕಮ್ ಅಂಡರ್ ಸೆಕ್ಷುವಲ್ ಮೈನಾರಿಟೀಸ್. ಸೊ ದೀಸ್ ಪೀಪಲ್ ಆಲ್ಸೋ ಫೇಸ್ many kinds of discrimination, or they even experience violations in society. Okay, so why they face this kind of things? Because ಈ ಸಮಾಜದೊಳಗೆ ಏನಿರ್ತದೆಯೋ ಸಾಮಾನ್ಯವಾಗಿ ಸ್ವೀಕಾರಾರ್ಹವಾದ ಸಂಬಂಧಗಳ ಏಕರೂಪ ಅನ್ನುವಂಥದ್ದು ಭಿನ್ನಲಿಂಗಿಯ ಲೈಂಗಿಕ ಸಂಬಂಧಗಳ ಪ್ರಾಬಲ್ಯದಿಂದಾಗಿ. ಅಂದರೆ ನಮಗೆ ನಮ್ಮ ಸಮಾಜದಲ್ಲಿ ಏನಾಗ್ತದೆ, ಕೇವಲ 2 ಲಿಂಗಗಳಿಗೆ ಮಾತ್ರ ಇಂಪಾರ್ಟೆನ್ಸನ್ನು ಕೊಡುವಂಥದ್ದು. ಆದ್ದರಿಂದಾಗಿ ಈ ಸೆಕ್ಷುವಲ್ ಮೈನಾರಿಟೀಸ್ ಯಾರಿದ್ದಾರೋ ಅವರನ್ನು ಈ 2 ಲಿಂಗಗಳಿಂದ ಹೊರತು ಅಂದರೆ ಅವರು ಈ 2 ಲಿಂಗಗಳ ಹೊರಗಿನ ಅಥವಾ ಬೇರೆ ಲಿಂಗಗಳಾಗಿರೋದ್ರಿಂದ ಅವರಿಗೆ ಸಮಾಜದಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸನ್ನು ಕೊಡಲಾಗುವುದಿಲ್ಲ. ಸೊ ಇದನ್ನು ನಾವು ಸೆಕ್ಷುವಲ್ ಮೈನಾರಿಟೀಸ್ ಸೋಷಲಿ ಅಥವಾ ಈವನ್ ಇನ್ ಎವ್ರಿ ಫೀಲ್ಡ್, ಈವನ್ ದೇ ಆರ್ ಆಲ್ಸೋ ಮಾರ್ಜಿನಲೈಸ್ಡ್ ಇನ್ ದ ಸೊಸೈಟಿ. ಬಟ್ ನಾವು ಬಿಕಾಸ್ ಆಫ್ ದ because of the government rules, even they are also considered as third gender. So even they are given opportunities and facilities to come forward, and even now they are also even the part of society. Okay, so the next one is types of marginalization. So there are various types of marginalizations as follows. Social marginalization. Marginality is both ascribed and acquired in a social setting. The experience of marginality arises in a number of ways. People who are socially marginalized are largely deprived of social opportunity. ಅಂದರೆ ಏನಂದರೆ ಮುಖ್ಯವಾಗಿ ಮಾರ್ಜಿನಾಲಿಟಿ ಎನ್ನುವಂಥದ್ದು ಸಾಮಾಜಿಕ ನೆಲೆಯಲ್ಲಿ ನಿಗದಿಪಡಿಸಲಾಗುತ್ತದೆ. ಅಂಚುಗಳ ಅನುಭವ ಹಲವಾರು ವಿಧಗಳಲ್ಲಿ ಉದ್ಭವಿಸುವಂಥದ್ದು. ಸಾಮಾಜಿಕವಾಗಿ ಅಂಚಿನಲ್ಲಿರುವವರಂದರೆ ಜನರು ಹೆಚ್ಚಾಗಿ ಸಾಮಾಜಿಕ ಅವಕಾಶಗಳಿಂದ ವಂಚಿತರಾಗಿರುವವರು. ಸೊ ನೆಕ್ಸ್ಟ್ ಒನ್ is economic marginalization. First one is social marginalization and the next one is economic marginalization. Okay, so economic marginalization as a process relates to economic structures, in particular to the structure of markets and their integration. To the extent in the markets that some individuals or groups engage in are segmented from the others in general, these individuals can be said to be marginalized from the rest. Rest of the economy. Segmentation and exclusion may, however, have non-financial origins. For example, in discrimination by gender, caste, or ethnicity. Here integration takes on a broader meaning. People who are experiencing marginalization are likely to have tenuous involvement in the economy. Poverty and economic marginalization have both direct and indirect impacts on people's health and well-being. ಅಂದರೆ ಆರ್ಥಿಕ ಅಂಚಿನಲ್ಲಿರುವಿಕೆ ಅನ್ನುವಂಥದ್ದು ಒಂದು ಪ್ರಕ್ರಿಯೆ. ಇದು ಆರ್ಥಿಕ ರಚನೆಗಳಿಗೆ ನಿರ್ದಿಷ್ಟವಾಗಿ ಮಾರುಕಟ್ಟೆಗಳ ರಚನೆ ಮತ್ತು ಏಕೀಕರಣಕ್ಕೆ ಸಂಬಂಧಿಸಿರುವಂಥದ್ದು. ಕೆಲವು ವ್ಯಕ್ತಿಗಳು ಅಥವಾ ಗುಂಪುಗಳು ತೊಡಗಿಸಿಕೊಳ್ಳುವ ಮಾರುಕಟ್ಟೆಗಳಲ್ಲಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವವರಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಗುಂಪುಗಳನ್ನು ಅಥವಾ ಜನರನ್ನು ವಿಂಗಡಿಸಲಾಗಿದೆ. ಈ ವ್ಯಕ್ತಿಗಳು ಉಳಿದ ಆರ್ಥಿಕತೆಯಲ್ಲಿ ಅಂಚಿನಲ್ಲಿರುವಂಥದ್ದು ಎಂದು ಹೇಳಬಹುದು. ಅಂದರೆ ಅವರು ಆ ಮಾರುಕಟ್ಟೆಯಲ್ಲಿ ತಮ್ಮ ಕಾರ್ಯ ಅಥವಾ ಕೆಲಸದಲ್ಲಿ
ತೊಡಗಿಸಿಕೊಂಡಿರುವಂಥದ್ದು. ಆದರೆ ಅವರನ್ನು ಅಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿಯೂ ಸಹ ಕೆಲವೊಂದು ಸಾರಿ ಏನಾಗ್ತದೆ ಅಂದರೆ ಅವರನ್ನು ವಿಂಗಡಿಸಲಾಗ್ತದೆ. ಸೊ ವಿಭಜನೆ ಮತ್ತು ಹೊರಗಿಡುವಿಕೆ ಹಣಕಾಸಿನ ಮೂಲಗಳನ್ನು ಸಹ ಹೊಂದಿರಬಹುದು. ಉದಾಹರಣೆಗೆ ಅದು ಲಿಂಗಕ್ಕೆ ಸಂಬಂಧಪಟ್ಟ ಅಥವಾ ಜಾತಿ ಅಥವಾ ಜನಾಂಗೀಯತೆಯ ಒಂದು ತಾರತಮ್ಯ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಮಾರುಕಟ್ಟೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರ ಕೆಲಸ ಅಥವಾ ಕಾರ್ಯಕ್ಕೆ ಸಂಬಂಧಿಸಿದಂತೆ ಅವರ ಲಿಂಗ ಮತ್ತು ಜಾತಿ ಜನಾಂಗ ಆಧಾರದ ಮೇಲೆ ಅವರಿಗೊಂದು ಸ್ಯಾಲರಿಯನ್ನು ನಿಗದಿಪಡಿಸುವಂಥದ್ದು, ಅಂದರೆ ಅವರಿಗೆ ಕಡಿಮೆ ವೇತನವನ್ನು ನೀಡುವಂಥದ್ದು ಅಥವಾ ಅವರಿಗೆ ಇದೇ ರೀತಿಯಾದಂತಹ ಉದ್ಯೋಗವನ್ನು ನೀಡುವಂಥದ್ದು. ಸೊ ಇಲ್ಲಿ ನಾವು ಓಕೆ ಇಲ್ಲಿ ಸಹ ನಾವು ಒಂದು ಗುಂಪು ಅಥವಾ ಜನರು ಆರ್ಥಿಕವಾಗಿ ಅಂಚಿನಲ್ಲಿದ್ದುಕೊಂಡು ಅವರೊಂದು ಈ ಆರ್ಥಿಕ ಕ್ಷೇತ್ರದಲ್ಲಿ ತಮ್ಮ ಆರ್ಥಿಕವಾಗಿ ಕೆಲವೊಂದು ಸಮಸ್ಯೆಗಳನ್ನು ಫೇಸ್ ಮಾಡುವಂಥದ್ದು. ಸೊ ಅಂಚಿನಲ್ಲಿರುವಿಕೆಯನ್ನು ಅನುಭವಿಸುತ್ತಿರುವ ಜನರು ಆರ್ಥಿಕತೆಯಲ್ಲಿ ಕೆಲವೊಂದು ಸಲ ಏನಾಗ್ತದೆ ಕಡಿಮೆ ತೊಡಗಿಸಿಕೊಳ್ಳುವಂದರೆ ಅಂದರೆ ನಮಗೆ ಈ ಆರ್ಥಿಕತೆಯಲ್ಲಿ ನಮಗೆ ಆಗೋ ಒಂದು ತಾರತಮ್ಯ ಅಥವಾ ನಾವು ಸಮಸ್ಯೆಗಳನ್ನು ಫೇಸ್ ಮಾಡ್ತೇವೆ. ಅದರಿಂದಾಗಿ ಏನಾಗ್ತದೆ ಅಂದರೆ ಜನರು ಆರ್ಥಿಕತೆಯಲ್ಲಿ ಕಡಿಮೆ ತೊಡಗಿಸಿಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಈ ಬಡತನ ಮತ್ತು ಆರ್ಥಿಕ ಅಂಚಿನಲ್ಲಿರುವಿಕೆಯು ಜನರ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ನೇರ ಮತ್ತು ಪರೋಕ್ಷ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಪರಿಣಾಮಗಳನ್ನು ಬೀಳಬಹುದು ಅಂತ ಹೇಳಬಹುದು. ಓಕೆ, ದಿಸ್ ಈಸ್ ಇಕನಾಮಿಕ್ ಮಾರ್ಜಿನಲೈಸೇಷನ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಪೊಲಿಟಿಕಲ್ ಮಾರ್ಜಿನಲೈಸೇಷನ್. ಪೊಲಿಟಿಕಲ್ ಮಾರ್ಜಿನಲೈಸೇಷನ್ does not allow the group to participate democratically in decision making, and hence they close their every social, economic and political benefits. Political empowerment is one of the most important tool for accessing other social and economic privileges. This is true at all levels of power in politics, whether it is a party leadership or elected officers, appointed officers, or at policy making levels. This is a particularly acute problem in third world countries where women's participation in political affairs is mostly linked with the dominant male-oriented social, cultural, and religious environment. This kind of marginalization is also felt by ethnic minorities, migrants, disabled persons, or ಎಲ್ಡರ್ಲಿ. ಸೊ ಈ ರಾಜಕೀಯ ಅಂಚಿನಲ್ಲಿರುವಿಕೆ ಎನ್ನುವಂಥದ್ದು ಈ ನಿರ್ಧಾರ ತೆಗೆದುಕೊಳ್ಳುವ ಒಂದು ಪ್ರಕ್ರಿಯೆ ಏನಿದೆಯೋ ಅಲ್ಲಿ ಆ ಒಂದು ಪ್ರಕ್ರಿಯೆಯಲ್ಲಿ ಅಥವಾ ಪ್ರಜಾಸತ್ತಾತ್ಮಕವಾಗಿ ಭಾಗವಹಿಸಲು ಕೆಲವೊಂದು ಗುಂಪುಗಳನ್ನು ಸಮಾಜದಿಂದ ಹೊರಗಿಡುವಂಥದ್ದು, ಅವರನ್ನು ಆ ಎಲ್ಲ ವಿಚಾರಗಳಲ್ಲಿ ಭಾಗವಹಿಸದೆ ಅವರನ್ನು ನೆಗ್ಲೆಕ್ಟ್ ಮಾಡುವಂಥದ್ದು, ಅಂದರೆ ಅವರನ್ನು ಭಾಗವಹಿಸಲು ಅನುಮತಿಸುವುದಿಲ್ಲ. ಮತ್ತು ಅದರಿಂದ ಅವರು ಪ್ರತಿಯೊಂದು ಸಾಮಾಜಿಕ ಅವರಿಗೆ ಏನು ಸಿಗಬೇಕು, ಅವರಿಗೆ ಯಾವ ರೀತಿಯ ಫೆಸಿಲಿಟೀಸ್ಗಳು ಸಿಗಬೇಕು ಅಥವಾ ಅವಕಾಶಗಳು ಸಿಗಬೇಕು, ಅದು ಅವಕಾಶಗಳು ಸಾಮಾಜಿಕ ಆಗಿರಬಹುದು, ಆರ್ಥಿಕ ಆಗಿರಬಹುದು, ರಾಜಕೀಯ ಆಗಿರಬಹುದು, ಆ ಪ್ರಯೋಜನಗಳನ್ನು ಅದು ಅವರಿಂದ ಕಸಿದುಕೊಳ್ಳುತ್ತದೆ ಒಂದು ವೇಳೆ ಅವರನ್ನು ಪ್ರಜಾಸತ್ತಾತ್ಮಕವಾಗಿ ಭಾಗವಹಿಸಲು ಅನುಮತಿ ಸಿಗದಿದ್ದಾಗ. ಸೊ ಈ ರಾಜಕೀಯ ಸಬಲೀಕರಣವು ಇತರ ಸಾಮಾಜಿಕ ಮತ್ತು ಆರ್ಥಿಕ ಸವಲತ್ತುಗಳನ್ನು ಪ್ರವೇಶಿಸುವ ಪ್ರಮುಖ ಸಾಧನವಾಗಿದೆ. ಇದು ಪಕ್ಷದ ನಾಯಕತ್ವ ಆಗಿರಬಹುದು, ಚುನಾಯಿತ ಕಚೇರಿ, ನೇಮಕಗೊಂಡ ಕಚೇರಿ ಅಥವಾ ನೀತಿ ನಿರೂಪಣೆಯ ಹಂತಗಳಲ್ಲಿರಲಿ, ರಾಜಕೀಯದಲ್ಲಿನೆಲ್ಲ ಹಂತದ ಅಧಿಕಾರದಲ್ಲೂ ಇದು ನಿಜ. ಆದರೆ ಏನಾಗ್ತದೆ ಅಂದರೆ ಈ ವಿಚಾರಗಳಲ್ಲಿಯೂ ಸಹ ಕೆಲವೊಂದು ಗುಂಪು ಅಥವಾ ಕೆಲವೊಂದು ವರ್ಗದ ಜನರನ್ನು ಭಾಗವಹಿಸಲು ಬಿಡದೇ ಇರುವಂಥದ್ದು ಅವರು ಸಮಾಜದಲ್ಲಿ ಮಾರ್ಜಿನಲೈಸ್ಡ್ ಉಳಿದಿರುವುದಕ್ಕೆ ಕಾರಣವಾಗ್ತದೆ. ಸೊ ತೃತೀಯ ಜಗತ್ತಿನ ದೇಶಗಳಲ್ಲಿ ಇದು ವಿಶೇಷವಾಗಿ ತೀವ್ರವಾದ ಸಮಸ್ಯೆ ಆಗಿದೆ. ಯಾಕಂದರೆ ಅಲ್ಲಿ ಏನಾಗ್ತದೆ ಅಂದರೆ ಅಲ್ಲಿ ರಾಜಕೀಯ ಚಟುವಟಿಕೆ ಅಥವಾ ವ್ಯವಹಾರ ಏನಿದೆಯೋ ಮಹಿಳೆಯರ ಭಾಗವಹಿಸುವಿಕೆಯು ಹೆಚ್ಚಾಗಿ ಇಂಪಾರ್ಟೆನ್ಸನ್ನು ನೀಡಲಾಗುವುದಿಲ್ಲ. ಅಲ್ಲಿ ಪ್ರಬಲ ಅಂದರೆ ಪುರುಷ ಆಧಾರಿತ ಸಾಮಾಜಿಕ ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಾತಾವರಣದೊಂದಿಗೆ ಸಂಬಂಧ ಹೊಂದಿದ್ರಿಂದ ಅಲ್ಲಿ ಥರ್ಡ್ ವರ್ಲ್ಡ್ ಕಂಟ್ರೀಸ್ ನಲ್ಲಿ ಏನಾಗ್ತದೆ ಅಂದರೆ ಮಹಿಳೆಯರ ಒಂದು ಭಾಗವಹಿಸುವಿಕೆಗೆ ಅಷ್ಟೊಂದು ಇಂಪಾರ್ಟೆನ್ಸನ್ನು ನೀಡಲಾಗಿರುವುದಿಲ್ಲ. ಸೊ ಈ ರೀತಿಯ ಅಂಚಿನಲ್ಲಿರುವಿಕೆಯು
ಜನಾಂಗೀಯ ಅಲ್ಪಸಂಖ್ಯಾತರಲ್ಲಿಯೂ, ವಲಸಿಗರಲ್ಲಿ, ಅಂಗವಿಕಲರಲ್ಲಿ, ವೃದ್ಧರಲ್ಲಿ ಇತ್ಯಾದಿಗಳಲ್ಲಿ ಸಹ ನಾವು ಅನುಭವಿಸುತ್ತೇವೆ. ಸೊ ಇದನ್ನು ನಾವು ಪ್ರಾಬ್ಲಮ್ಸ್ ಆಫ್ ಮಾರ್ಜಿನಲೈಸೇಷನಲ್ಲಿ ತಿಳಿದುಕೊಂಡಂತೆ ಹೇಗೆ ಅಲ್ಪಸಂಖ್ಯಾತರು ಒಂದು ಸಮಾಜದಲ್ಲಿ ಅವಕಾಶಗಳಿಂದ ಅಥವಾ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ, ಅವರು ಹೇಗೆ ಅಂಗವಿಕಲರು ಸಹ ವಂಚಿತರಾಗಿದ್ದಾರೆ ಆ ಎಲ್ಲ ಅವಕಾಶಗಳಿಂದ ಎಂಬುದನ್ನು ನಾವು ಪ್ರಾಬ್ಲಮ್ಸ್ ಆಫ್ ಮಾರ್ಜಿನಲೈಸೇಷನಲ್ಲಿ ಕಲಿತುಕೊಂಡ್ವು. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ಆ್ಯಂಡ್ even the what is that? Yes, these are the problems and types of marginalization. I hope you all understood about this concept. If you have any doubts, you can contact me. Okay students, so we are left with one more topic, that is gender equity, that I'll do it in the coming classes. Okay, thank you for listening.